ನೋಡಿ ಯಾವ ರೀತಿ ಅವರು ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಳ್ತಾರೆ. ಆಮೇಲೆ ಇದೆಲ್ಲ ಎಷ್ಟು ವೆಹಿಕಲ್ಗಳು ಇಲ್ಲಿ ಕೆಲಸಕ್ಕೆ ಬರ್ತಾರೆ. ಈ ತರ ಒಂದು ಕೃತಕವಾದ ಟೆಂಟ್ಗಳನ್ನ ಅವರು ಕೆಲಸ ಮಾಡುವಾಗ ಸಮ ಜೀವಿಗಳು ಯಾವ ರೀತಿ ಮಾಡ್ತಾರೆ ನೋಡಿ. ಈಗ ನೋಡಿ ಈ ತರ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಪ್ರಕೃತಿ ಜೊತೆಯಲ್ಲಿ ಯಾವ ರೀತಿ ಇರ್ತಾರೆ ಅಂತ ಹೇಳಿ. ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನ ಯಾವ ರೀತಿ ಅವರು ಪ್ರಕೃತಿಯಲ್ಲಿ ಬಿಟ್ಕೊಂಡಿದ್ದಾರೆ. ಅವಾಗ್ಲೇ ಖುಷಿ. ಬರಿಗಾಲಲ್ಲಿ ಇರ್ತಾರೆ. ಆ ಬರಿಗಾಲಲ್ಲಿ ಮಣ್ಣು ನೆಲಕ್ಕೆ ಕಾಲಿಗೆ ಸ್ಪರ್ಶ ಆದಾಗ ಅವ್ರಿಗೆ ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ಮೊದಲಾಟದಲ್ಲಿ ಇದರಲ್ಲಿ ಎಲ್ಲ ನೆಲದಲ್ಲಿ ಬಿಟ್ಟಿರ್ತೀವಿ. ನೆಲದಲ್ಲಿ ಬಿಟ್ಟು ಅದಕ್ಕೆ ಅನೇಕ ಪ್ಲಾಸ್ಟಿಕ್ಸ್ನೆಲ್ಲ ಹಾಕಿ ಅದಕ್ಕೆಲ್ಲ ಬಿಗಿಯಾಗಿ ಮಾಡಿ ಚಳಿ ಬರ್ತಂತ ಹೇಳ್ಬಿಟ್ಟೆಲ್ಲ ಮುಚ್ತೀವಿ. ನೋಡಿ ಆ ಮಗು ಎಷ್ಟು ಫ್ರೀಯಾಗಿ ಎಷ್ಟು ಖುಷಿಯಾಗಿ ಕಾಲಿಗೆ ನೋಡಿ ಒಂದು ಚಪ್ಪಲ್ ಇಲ್ದೇನೆ ನೋಡಿ ಅದು ಬರೀ ನೆಲದಲ್ಲಿ ಹಾಗೆ ಓಡಾಡುತ್ತೆ. ಹಾಗೆಲ್ಲ ನೋಡಿ ಒಂದು ಎಷ್ಟು ತರದಲ್ಲಿ ಒಂದು ಕ್ಲೀನ್ ಆಗಿ ಮಾಡ್ಕೊಂಡಿದ್ದಾರೆ. ಇದು ಒಲೆ ನಾವು ವಾಪಸ್ ಬರ್ಬೇಕಲ್ವಾ, ಅದಕ್ಕೆ ನೋಡಿ ಒಲೆ ಯಾವ ರೀತಿ ಇಲ್ಲಿ ಒಲೆಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅದು ಒಲೆ ಅದು ಹೆಂಗ್ ಬರ್ತದೆ. ಆಮೇಲೆ ಅದಕ್ಕೆ ಬೇಕಾದಂತ ಈ ಪೈಪು ಕೆಲಸದೆಲ್ಲ ಕಾರುಗಳು ಜನರೇಟರ್ಗಳು ಇವೆಲ್ಲ ಫುಲ್ ಇರ್ತವೆ. ಕೆಲಸ ನೋಡಿದ್ರೆ ಒಂದು ಚಿಕ್ಕದು ಅಂತ ಇರ್ಬೋದು. ಅದು ಅದಕ್ಕೆ ಇದೆಲ್ಲ ಇವಾಗ ಇದೆಲ್ಲ ಕಮರ್ಷಿಯಲ್ ಸಿಲಿಂಡ್ರು. ಈ ಕಮರ್ಷಿಯಲ್ ಸಿಲಿಂಡರ್ ಇವಾಗ ಸಿಕ್ಕೋದೇ ಇಲ್ಲ. ಅದರಿಂದ ನಾನು ಹೇಳೋದು ನಿಮ್ಗೆ, ಇನ್ನು ಮುಂದೆ ನೀವು ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಮಾತ್ರ ಸಿಲಿಂಡರ್ ಬಳಸಿ. ಬಾಕಿ ಇರೋಕ್ಕೆಲ್ಲರೂ ಆದಷ್ಟು ಸೌದೆಯನ್ನೇ ಬಳಸೋದು ಒಳ್ಳೆಯದು. ಸೌದೆನ ಅಡಿಗೆಗೆ ಎಷ್ಟು ಬಳಸ್ತೀರಿ ಅಷ್ಟು ಆರೋಗ್ಯ ಚೆನ್ನಾಗಿರ್ತದೆ. ನೋಡಿ ಈಗ ಕೃತಕವಾಗಿ ಟೆಂಪ್ರವರಿ ಆಗಿ ಹೇಗೆಲ್ಲ ಜೀವನ ನಡೆಸಬಹುದು ಅನ್ನೋದಕ್ಕೆ ನೋಡಿ ಸಿಂಪಲ್ ಆಗಿರ್ಬೋದು. ಅಂದ್ರೆ ನೆಲದಿಂದ ಮೇಲೆ ಒಂದೂವರೆ ಅಡಿ ಮೇಲೆ ಇರ್ತದೆ. ಆಗ ಮೇಲೆಲ್ಲ ನಾವು ಕುತ್ಕೊಂಡು ಏನಾದ್ರು ಒಂದು ಕೆಲಸಗಳನ್ನ ಮಾಡ್ಕೊಳ್ಳೋದು. ಸೊಪ್ಪು ಆದಷ್ಟು ನೋಡಿ ಇದೆಲ್ಲ ಸೊಪ್ಪುಗಳನ್ನ ಆದಷ್ಟು ನೀವು ಸೊಪ್ಪುಗಳನ್ನ ಬಳಸಬೇಕು. ಎಷ್ಟು ಸೊಪ್ಪನ್ನು ಬಳಸ್ತೀರ ಪ್ರಕೃತಿ ಜೊತೆಗೆ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇದರಲ್ಲಿ ಒಂದೇ ತರ ಸೊಪ್ಪು ಅಂತಲ್ಲ, 100 ತರದ ಸೊಪ್ಪುಗಳು ಇರ್ತವೆ. ನಮಗೆ ಗೊತ್ತಿರೋದು ಯಾವ್ದು, ಎಲ್ಲ ತಿನ್ಬಹುದು. ಚಲೋ ಆಯ್ತು ಅದು ಸೊಪ್ಪು. ಮತ್ತೆ ನಮ್ಗೆ ಗೊತ್ತಿರೋದು ಯಾವ್ದು, ಕೀರೆ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಮತ್ತೆ ಸಬ್ಸಿಗೆ ಸೊಪ್ಪು. ಇಷ್ಟೇ ನಮ್ಗೆ ಬೆಂಗಳೂರು ಮೈಸೂರಿನವ್ರಿಗೆ ಇರೋದು ಗೊತ್ತಿರೋದು 2 ಸೊಪ್ಪು. ಇಲ್ಲಿ ಬೆರ್ಕೆ ಸೊಪ್ಪು ಅಂದ್ಬಿಟ್ಟು 100 ತರದ ಸೊಪ್ಪುಗಳು. ನನಗೆ ಗೊತ್ತಿರೋ ಹಾಗೆ ನಾನು ಸಮೇತ ಎಲ್ಲಾದ್ರೂ ಬೇರೆ ಬೇರೆ ತೋಟಕ್ಕೆ ಹೋದಾಗ ಅಲ್ಲಿ ಏನ್ ಮಾಡ್ತೀನಿ, ನಾನು ಮಧ್ಯಾಹ್ನ ಊಟ ರಾತ್ರಿ ಊಟದ ಬದಲಿಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಾ ತರದ ಎಲೆ, ಪಾಪಾಸಿಗಳ ಎಲೆ, ಎಕ್ಕದ ಎಲೆ ಬಿಟ್ಟು ನೆನ್ಪಿಟ್ಕೊಳ್ಳಿ. ಪಾಪಾಸಿಗಳ ಎಲೆ, ಎಕ್ಕದ ಎಲೆ ಬಿಟ್ಟು ಬಾಕಿ ಎಲ್ಲ ನೀವು ಅರಳಿ ಮರದ ಎಲೆ ತಗೊಳ್ಬೋದು, ವನ್ಯ ಮರದ ಎಲೆ ತಗೊಳ್ಬೋದು. ಮತ್ತೆ ಎಲ್ಲ 100 ತರದ ನೋಡಿ ಇದು ನೋಡಿ. ಇವಾಗ ನಾನು ಒಂದು ನಿಮ್ಗೆ ಅವತ್ತು ಒಂದು ತಿಳಿಸ್ತೇನೆ. ಇದು ನಾವೆಲ್ಲ ಇದನ್ನ ಬರ್ಲಿಗೆ ಅಂತ ಬಳಸ್ತೀವಿ ನಾವು. ಇದು ಎಲೆನ ಈ ಬರ್ಲಿಗೆ ಅಂತ ಬಳಸೋ ಎಲೆ ಇದು ಬಹಳ ಪವರ್ಫುಲ್. ಇದು 2 ಎಲೆಯನ್ನ ನೀವು ಬಳಸಿದ್ರೆ ಆ ಬರ್ಲ ಕಡ್ಡಿ ಎಷ್ಟು ಗಟ್ಟಿ ಇರ್ತದೋ ಅಷ್ಟೇ ನಾವು ತಿಂದ್ರೆ ನಮ್ಮ ದೇಹ ಅಷ್ಟು ಸ್ಟ್ರಾಂಗ್ ಆಗಿರ್ತದೆ. ಮತ್ತೆ ಅದಷ್ಟೇ ಕ್ಲೀನ್ ಆಗಿ ಮಾಡ್ತದೆ. ಎಲ್ಲಾ ಎಲೆಗಳನ್ನ ನೀವು ಮಾಡ್ಬೋದು. ಅದೇ ನೋಡಿ ಈಗ ಇವರು ಇಲ್ಲಿ ಬೆಕ್ಕೆ ಸೊಪ್ಪನ್ನ ಇದು ಮಾಡ್ಕೊಂಡಿದ್ದಾರೆ. ಈ ತರದಲ್ಲಿ ಸೊಪ್ಪುಗಳನ್ನ ಹಾಕೊಂಡಿದ್ದಾರೆ. ಇದರೆಲ್ಲ ಕ್ಲೀನ್ ಆಗಿ ಎಲ್ಲ ಬಿಡಿಸ್ಕೊಂಡಿದ್ದಾರೆ. ಇದು ನಿಮ್ಗೆ ಹಸಿ ಇರೋದನ್ನ ಆಮೇಲೆ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನಾನು. ಇದರಲ್ಲಿ ನಿಮ್ಗೆ ಈಗ ಒಣಗಿದ್ದು ಇದ್ರಲ್ಲಿ ನೋಡ್ಬೋದು. ಇದರಲ್ಲೆಲ್ಲ ನಾವೆಲ್ಲ ಇದನ್ನೆಲ್ಲ ಗರ್ಗಟ್ಟಕ್ಕೆ ಅಂತ ಹೇಳಿ ಈ ಸೊಪ್ಪನೆಲ್ಲ ನಾವು ಗರ್ಗಟ್ಟಕ್ಕೆ ಅಂತ ಈ ಸೊಪ್ಪನ್ನ ನಾವು ಜಾಸ್ತಿ ಬಳಸ್ತೇವೆ. ಇದು ಗರ್ಗಟ ಅಂತ ನಿಮ್ಗೆ ಪುನರವ ಅಂತ ನಾನು ಹೇಳಿದ್ನಲ್ಲ, ಆ ಪುನರವ ತರಾನೇ ಇದು ಇಲ್ಲಿ ಇರ್ತದೆ. ಪ್ರಕೃತಿ ಜೊತೆ ನಮ್ಗೆ ಏನೇನ್ ಸಿಗ್ತದೆ ಅದೆಲ್ಲವನ್ನ ನಾವು ಬಳಸ್ಬೇಕು. ನಾವು ಕೇವಲ ಅಕ್ಕಿ, ರಾಗಿ, ಗೋಧಿ ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು. ನಮ್ಗೆ ಪ್ರಕೃತಿಯಲ್ಲಿ ಸಿಕ್ಕುವಂತ ಎಲ್ಲಾ ತರದ ಗಿಡಗಳಲ್ಲಿರುವಂತ ಎಲೆಗಳನ್ನ ನಾವು ಬಳಸಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಮತ್ತೆ ಪ್ರಕೃತಿ ಜೊತೆಲಿ ಇರ್ಬೇಕು. ಪ್ರಕೃತಿ ಜೊತೆಲಿ ಇರೋದಂದ್ರೆ ಏನು, ಬೆಳಿಗ್ಗೆನೆ ನೋಡಿ, ಬೆಳಿಗ್ಗೆ 4:30-5 ಗಂಟೆಗೆಲ್ಲ ಎದ್ದು ಬಿಡ್ತಾರೆ. ಪ್ರಕೃತಿಯಲ್ಲಿ ಜೊತೆಲಿ ಗಾಳಿ ಸಿಗ್ತದೆ. ಆಮೇಲೆ ಇನ್ನು ಸೂರ್ಯ ಹುಟ್ಟೋಕ್ ಮೊದಲೇ ನಾವು ಎದ್ದಿದ್ದು ಏನಾಗ್ತದೆ, ನಮ್ಮ ಆರೋಗ್ಯದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಆಮೇಲೆ ಈ ರೀತಿ ಪ್ರಕೃತಿ ಜೊತೆವಾಗೇ ಇರ್ಬೇಕು. ನೋಡಿ ಇಲ್ಲಿ ಯಾವುದೇ ಮಜಾಕೋ ಟೈಲ್ಸು ಏನಿರೋದಿಲ್ಲ. ಇಂಥ ವಾತಾವರಣದಲ್ಲಿ ನಾವು ಇದ್ದಾಗ ಏನಾಗ್ತದೆ, ನಮ್ಮ ದೇಹಕ್ಕೆ ಯಾವುದೇ ರೋಗಗಳು ಬರೋದಿಲ್ಲ. ಯಾಕೆಂದ್ರೆ ಇಮ್ಯುನಿಟಿ ಪವರ್ ಅಂತ ಹೇಳ್ತಾರಲ್ಲ, ರೋಗ ನಿರೋಧಕ ಶಕ್ತಿ ನಮ್ಗೆ ಹೆಚ್ಚಾಗೋದೇನಪ್ಪಾ ಅಂತಂದ್ರೆ ನಾವು ಈ ರೀತಿಯ ವಾತಾವರಣದಲ್ಲಿ ಎಲ್ಲಾ ಶ್ರಮಜೀವಿಗಳು ಇವರೆಲ್ಲ ಎಷ್ಟು ಶ್ರಮ ಪಡ್ತಾರೆ ಅಂತ ಹೇಳಿದ್ರೆ, ಶ್ರಮ ಪಡೋದೇ ಅವ್ರ ವೃತ್ತಿನೇ ಶ್ರಮ. ಸುಮ್ನೆ ಕುತ್ಕೋ ನಿನಗೆ ಊಟ ಹಾಕ್ತೀನಿ ಅಂದ್ರೆ ಅವ್ರು ಊಟ ಮಾಡಲ್ಲ. ಅದೇ ನೀವು ಸಿಟಿಯಲ್ಲಿ ಇರೋರು ಏನ್ ಮಾಡ್ತೀರಿ, ಊಟ ಕೊಡ್ತೀನಿ ಟೇಬಲ್ ಅಲ್ಲಿ ಕುತ್ಕೊಂಡು ತಿನ್ನು ಅಂತ ಹೇಳಿದ್ರೆ ಬೇಕಾದ್ರೆ 1 ತಿಂಗಳು ಬೇಕಾದ್ರೆ ಬಿಟ್ರು ನೀವು ಕುತ್ಕೊಂಡು ತಿಂತೀರಿ. ಇವ್ರು ಹಾಗಲ್ಲ. ಇವ್ರು ಕೆಲಸ ಮಾಡಿನೇ ಊಟ ಮಾಡೋದು. ಇವ್ರದ್ದು ಒಂದ್ ದೊಡ್ಡ ವೀಕ್ನೆಸ್ ಏನ್ ಗೊತ್ತಾ, ಕೆಲಸ ಮಾಡ್ತಾರೆ, ಹಾರ್ಡ್ ಕೆಲಸ ಮಾಡ್ತಾರೆ. ಇವ್ರದ್ದು ವೀಕ್ನೆಸ್ ಏನ್ ಗೊತ್ತಾ, ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಈ ಆಲ್ಕೋಹಾಲ್ ಅವ್ರು ಬಿಟ್ಬಿಟ್ರೆ ಅವರಂತ ಶ್ರಮಜೀವಿಗಳು ಅವರಷ್ಟು ಹೇಳ್ತಾರೆ ಮಾತಿಗೆ, ಮೈ ಕೈ ನೋವಿಗೆ ಇದಕ್ಕೆ ನಾವು ಅಷ್ಟು ಕೂಡಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಈ ರೀತಿಯ ಪ್ರಕೃತಿಯ ಜೊತೆಯಲ್ಲಿ, ಹುಲ್ಲಿನ ಜೊತೆಯಲ್ಲಿ ಇಲ್ಲೆಲ್ಲ ಮಾಡಿದ್ದಾರೆ. ನೋಡಿ ಇಲ್ಲಿ ಇವಾಗ ಈಗ ನೋಡಿ, ಈಗ ಇದೆಲ್ಲ ಪಿಂಚಿಗಳು ಸ್ವಲ್ಪ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ಪಿಂಚಿಗಳು ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಅನ್ನ ಬಳಸ್ಕೊಡ್ತಾರೆ. ನೋಡಿ ಪ್ರಕೃತಿದತ್ತವಾಗಿ ಸ್ವಾಭಾವಿಕವಾಗಿ ಒಲೆ
ಅದು 4 ಕಡೆಯಿಂದ ಒಲೆ ಉರಿತದೆ, ಅಲ್ಲಿ ಬರ್ತದೆ. ಮತ್ತೆ ಬೇಕಾದ ತರಕಾರಿಗಳನ್ನ ನೋಡಿ ಆ ರೀತಿ ಅಲ್ಲಿ ಕಟ್ ಮಾಡ್ಕೊಂಡಿರ್ತಾರೆ. ಇದು ನಿಜವಾದ ಜೀವನ ಅಂದ್ರೆ ಇದು. ಈ ಪ್ರಕೃತಿಯ ಜೊತೆಯಲ್ಲಿ ನಾವು ಇರೋದು. ಒಂದು ಸಾಧ್ಯ ಆದಷ್ಟು ಏನ್ ಮಾಡ್ತಾರೆ, ಮುಂದೆ ಕ್ಯಾರಿಗೆಲ್ಲ ಈಸಿ ಆಗ್ತದೆ ಅಂದ್ಬಿಟ್ಟು ಅವ್ರು ಪ್ಲಾಸ್ಟಿಕ್ ಬಳಸ್ತಾರೆ. ಬಟ್ ಪ್ಲಾಸ್ಟಿಕ್ ಅನ್ನ ಬಿಸಿಲಿನಲ್ಲಿ ಜಾಸ್ತಿ ಇಟ್ಟು ಇದ್ ಮಾಡ್ಬೋದು. ಅದ್ರ ಬದಲು ಏನ್ ಮಾಡ್ಬೋದು, ಸದ್ಯಕ್ಕೆ ಈ ರೀತಿ ಸ್ಟೀಲ್ ಪಾತ್ರೆಗಳನ್ನ ಸ್ವಲ್ಪ ಬಳಸ್ಕೊಳ್ಬಹುದು. ಸ್ವಲ್ಪ ಸ್ಟೀಲ್ ಪಾತ್ರೆಗಳು ಇದು ಬಿಸಿಲಿಗೆ ಈ ತರ ಸಮಸ್ಯೆ ಆಗ್ತದೆ. ಹಾಗೆಲ್ಲ ಒಂದೊಂದು ಶೆಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಇಡ್ಲಿ ಪಾತ್ರೆನೂ ಇಟ್ಕೊಂಡಿದ್ದಾರೆ ನೋಡಿ, ಇಡ್ಲಿ ಪಾತ್ರೆನೂ ಆಗಿದೆ. ಇದೆಲ್ಲ ಸಣ್ಣ ಸಣ್ಣದೆಲ್ಲ ಮಾಡ್ಕೊಂಡಾಗ ಆರೋಗ್ಯ ಬಹಳ ಚೆನ್ನಾಗಿರ್ತದೆ. ಹಾಗೆ ಅಕ್ಕಿಯನ್ನ ತೊಳೆದು ಹಾಗೆ ನೋಡಿ ಈ ತರ ಇರ್ಬೇಕು. ಈಗ ನೀವು ಅದೆಲ್ಲ ಏನ್ ಮಾಡ್ತೀವಿ, ಯಾವ್ದಾದ್ರು ಊರಿಗೆ ಹೋದ್ರಾಗ ಏನ್ ಮಾಡ್ತೀವಿ, ಫಸ್ಟ್ ಎಲ್ಲಿ ಯಾವ ಲಾಡ್ಜು, ಯಾವ್ದು ಒಳ್ಳೆ ಲಾಡ್ಜು, ಎಲ್ಲಿ ರೂಮ್ ಸಿಗ್ತದೆ, ಅಲ್ಲಿ AC ಇದೆಯಾ, ಅಲ್ಲಿ ಬಿಸಿ ನೀರ್ ಬರ್ತದ, ಆಮೇಲೆ ನಮ್ಗೆ ಅದಿದ್ಯಾ ಇದಿದ್ಯಾ ಅಂತ ಹೇಳ್ತೀರಿ. ಆದ್ರೆ ಇಲ್ಲಿ ಅವ್ರು ನೋಡಿ ಪ್ರಕೃತಿ ಜೊತೆಯಲ್ಲ ಹೇಗಿದೆ, ಒಂದ್ 4 ರಾಡ್ ಹೊಡಿಯೋದು, ಒಂದು ಟೆಂಟ್ ಹಾಕೋದು, ಈ ತರ ಹಾಕೋದು. ಈ ತರ ಏನಾದ್ರು ನೀವು 2 ದಿನ ಮಲಗ್ಬಿಟ್ರೆ ನೀವು ಆಮೇಲೆ ಇಲ್ಲದೆಲ್ಲ ನೆಪ ಹೇಳಿ ನಮ್ಗೆ ಆರೋಗ್ಯ ಸರಿ ಇಲ್ಲ, ನಮ್ಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತೆಲ್ಲ ಹೇಳ್ತೀರಿ. ನೋಡಿ ಇಲ್ಲಿ ಎಲ್ಲ ಇದೊಂದು ಒಳ್ಳೆ ಎಕ್ಸಾಂಪಲ್. ಇವಾಗ ಈ ತರ ಇದನ್ನೆಲ್ಲ ಇಟ್ಕೊಂಡಲ್ಲ, ಇದು ತುಂಬಾ ಇದು ಮೇಲ್ಗಡೆ ಇದು ಮಾಡ್ಕೊಂಡಾಗ ಇದ್ರ ಮೇಲೆ ತುಂಬಾ ಪ್ರೆಷರ್ ಇದೆ. ಈ ತರ ಪ್ರೆಷರ್ ಬೀಳ್ತದೆ. ಆಗ ದೇಹದಲ್ಲಿ ಇರುವಂತ ಎಲ್ಲಾ ತರದ ನಮ್ಗೆ ರೋಗ ನಿರೋಧಕ ಶಕ್ತಿಗೆ ಅದು ಪ್ರೆಷರ್ ಬೀಳ್ತದೆ. ಆ ಪ್ರೆಷರ್ ಬಿದ್ದಾಗ ಏನಾಗ್ತದೆ, ನಮ್ಮ ಆರೋಗ್ಯ ಬಹಳ ಚೆನ್ನಾಗಿರ್ತದೆ. ಬೆಡ್ಶೀಟ್ ಬಳಸಬಹುದು, ಈ ತರ ಬಳಸಬಹುದು. ಮತ್ತೆ ನೋಡಿ ನಿಮ್ಗೆ ಇಲ್ಲೊಂದು ವಿಶೇಷವಾದ ಒಂದು ತೋರ್ಸ್ಕೊಡ್ತೀನಿ. ಮೊದ್ಲೆಲ್ಲ ಮಕ್ಕಳ ಒಂದು 8 ತಿಂಗಳು 9 ತಿಂಗಳು ಆದ್ಮೇಲೆ ನಡೆಯೋದು ಕಲಿಸ್ತಾ ಇದೆ ಅವ್ರಿಗೆ. ಇದೇ ತರ ನೋಡಿ ಯಾವ ತರ ಇದೆ ನೋಡಿ, ಬರಿಗಾಲಲ್ಲಿದ್ದಾನೆ, ತಲೆಗೆ ಟೊಪ್ಪಿ ಇಲ್ಲ. ಆಮೇಲೆ ನೋಡಿ ಸಾಮಾನ್ಯವಾದ ಬಟ್ಟೆ ಹಾಕೊಂಡು ಹೋಗ್ತಾನೆ. ಈಗ ಹಿಡ್ಕೊಂಡು ಈಗ ತಳ್ಳು ಕೊಡು. ನೋಡಿ ಚಿಕ್ಕ ಮಕ್ಳು ಹೆಂಗ್ ಹಿಡ್ಕೊಂಡು ನೋಡಿ ಹೀಗೆ ಮೊದ್ಲು ಮಕ್ಕಳನ್ನ ನಡಿಯಕ್ಕೆ ಕಲಿಸ್ತಾ ಇದ್ರೆ ಹೆಂಗೆ. ಮೊದ್ಲು ಮಕ್ಕಳ 5 ಚಕ್ರ ನೋಡಿ. ಇದನ್ನ ಸಾಧಾರಣ ಮೈಸೂರು, ಬೆಂಗಳೂರು ಸಿಟಿಯವ್ರು ಯಾರು ನೋಡಿರಲ್ಲ. ಇದನ್ನ ನೋಡಿ ಈ ರೀತಿ ಮಕ್ಕಳು ನಡೆಯುವಾಗ ಈಗನೇ ಅಭ್ಯಾಸ ಮಾಡಿಸ್ತಾ ಇದ್ರು. ಜಾವ ಐಸಾ ಜಾವ. ನೋಡಿ ಈ ರೀತಿ ಮಕ್ಕಳು. ಇವಾಗ ನೀವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಪ್ಲಾಸ್ಟಿಕ್ ಸೈಕಲ್, ಪ್ಲಾಸ್ಟಿಕ್ ಇದ್ ಮಾಡ್ತೀವಿ ನೋಡಿ. ಇದು ಸ್ವಾಭಾವಿಕ, ಎಲ್ಲೂ ಸಿಗಲ್ಲ. ಈಗ ಬಹಳ ಅಪರೂಪ ಈ ತರದ್ದು. ಮೊದ್ಲೆಲ್ಲ ಚಿಕ್ಕ ಮಕ್ಕಳನ್ನ ನಡಿಲಿಕ್ಕೆ ಅಭ್ಯಾಸ ಆಗ್ಬೇಕಾದ್ರೆ ಅವ್ರಿಗೆ ಇದೇ ರೀತಿ ಕೊಟ್ಟೆ ನಡೆಸ್ತಾ ಇದ್ದಿದ್ದು. ಅವಾಗ ಅವರು ಸ್ವಾಭಾವಿಕವಾಗಿ ನಡೀತಾ ಇದ್ರು. ಈಗ ತಂದೆ ತಾಯಿ ಏನ್ ಮಾಡ್ತೀರಿ, ಬೆನ್ನಲ್ಲಿ ಸಿಕ್ಕಿಸ್ಕೊಳ್ತೀರಿ, ಅವ್ರಿಗೆ ನಡಿಯಕ್ಕೆ ಬಿಡೋದಿಲ್ಲ. ನೋಡಿ ಆ ಮಗು ಬರಿಗಾಲಲ್ಲಿ ಇದ್ದ ನೋಡಿ. ಆ ಬರಿಗಾಲಲ್ಲಿ ಇದ್ದಾಗ ಅವನ ಮುಖದಲ್ಲಿ ನೋಡಿ ಎಷ್ಟು ನಗು ಇದೆ ನೋಡಿ ಅವನಿಗೆ. ನಗ್ತಾ ನೋಡಿ, ಎಷ್ಟು ಚೆನ್ನಾಗಿ ನಗ್ತಾ ಇದ್ದೆ ನಾನು. ಹಾಗೆ ಇದು ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲೆಲ್ಲ ಒಂದೊಂದು ಟೆಂಟ್ಗಳೆಲ್ಲ ಇದೆ. ನಾಮ್ ಕ್ಯಾ ಏನ್ ಹೆಸರು? ಹಾಗೆ ಎಲ್ಲ ಕೆಲಸದೆಲ್ಲ ನಡೀತಾ ಇದೆ. ಹಾಗೆ ಎಲ್ಲ ಡೀಸೆಲ್ ಮೋಟರ್ಗಳನ್ನ ಇಟ್ಕೊಂಡಿದ್ದಾರೆ. ಪ್ರಕೃತಿ ನೋಡಿ ಎಷ್ಟು ಜನರಿಗೆ ಮಣ್ಣು ಕಲ್ಲು ಅಲ್ಲೇ ಜೊತೆಲೆ ಅಲ್ಲೇ ಇಟ್ಕೊಂಡೇ ನಾವು ಬದುಕಬೇಕು. ಅದೇ ನಿಜವಾದ ಅದು ಒಂದು ಜೀವನ. ಅದು ಚೆನ್ನಾಗಿ ಬರ್ತದೆ. ಈಗ ನೋಡಿ ಇವೆಲ್ಲ ಸೌದೆ ಕಲ್ಲು ನೋಡಿ ಯಾವ ರೀತಿ ಕಲ್ಲನ್ನ ಇಟ್ಕೊಂಡು ಅಲ್ಲೇ ಸೌದೆಯನ್ನ ಮಾಡ್ಕೊಳ್ತಾರೆ. ಬೇಕಾದಾಗ ಅದನ್ನ ಕೆಡಿಸ್ಕೊಳ್ಬಹುದು, ಬೇರೆದೇನು ಮಾಡ್ಬೋದು. ಇದೇ ಬೂದಿ ಅಂದ್ರೆ ಇದೇ ಬೂದಿ, ನಿಜವಾದ ಬೂದಿ. ನೀವು ಯಾವುದೇ ಹಣ್ಣನ್ನ ತರಕಾರಿಯನ್ನ ಯಾವುದೇ ಹಣ್ಣುಗಿಣ್ಣು ತಿಂದಾಗ ಹಣ್ಣನ್ನ ತಿಂದು ಅದ್ರ ಬೀಜವನ್ನ ಈ ಬೂದಿಯಲ್ಲಿ ಚೆನ್ನಾಗಿ ಕಲಸಿ ಅದನ್ನ ನೆರಳಲ್ಲಿ ಒಣ ಹಾಕಿ ಮಾಡಿದ್ರೆ ಇದು ಬೂದಿ ಬಹಳ ಚೆನ್ನಾಗಿ ಇದು ಕೆಲಸ ಮಾಡ್ತದೆ. ಹೀಗೆ ಸ್ವಾಭಾವಿಕವಾಗಿ ಅವರು ಹೇಗೆ ಬೇಕೋ ಹಾಗೆ ಬೆಳಿತಾರೆ. ನೋಡಿ ಇವನು ಎಷ್ಟು ಚೆನ್ನಾಗಿದ್ದ ನೋಡಿ, ಎಷ್ಟು ಹುಷಾರಾಗಿದ್ದ ನೋಡಿ. ನೋಡಿ ಕಾಲ್ಗೆ ಒಂದು ಶೂ ಇಲ್ಲ, ಏನಿಲ್ಲ, ಚಪ್ಪಲ್ ಇಲ್ಲ ನೋಡಿ. ಇದಕ್ಕೆ ಒಳ್ಳೆ ಸ್ಪರ್ಶ ಆಗ್ಬೇಕು. ಇದಕ್ಕೆ ಕಾಲ್ಗೆ ಒಳ್ಳೆ ಸ್ಪರ್ಶ ಆದ್ರೆ ಮಕ್ಕಳಿಗೆ ಏನಾಗ್ತದೆ, ಎಲ್ಲ ರೋಗ ನಿರೋಧಕ ಶಕ್ತಿ ಎಲ್ಲ ಬರ್ತದೆ ನೋಡಿ. ಈ ರೀತಿ ಕಾಲ್ಗೆ ಈ ತರ ಆಗೋದು ನೋಡಿ. ಯಾವ ತರ ಇದೆ ನೋಡಿ ಕಾಲ್. ಈ ತರ ಆಗ್ಬೇಕು ನೋಡಿ. ತಲೆಗೆ ಒಂದು ಕ್ಯಾಪ್ ಇಲ್ಲ, ಏನಿಲ್ಲ, ಗಿದ್ದ ನೋಡಿ. ಗುಡ್. ಕ್ಯಾ ನಾಮ್ ಕ್ಯಾ? ಈಗ ಇರ್ಬೇಕು ಮಕ್ಕಳು. ಈ ತರ ಬಿದ್ದಾಗ ಏನಾಗ್ತದೆ, ಅವ್ರಿಗೆ ಯಾವ್ದೇ ನೆಗಡಿ ಜ್ವರ ಅದು ಬರೋದಿಲ್ಲ. ಬಂದ್ರು ಅದನ್ನ ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಅಲ್ಲಿ ಇರ್ತದೆ. ಈ ರೀತಿ ಈ ತರ ನಿಮ್ಗೆ ಸೀನ್ಗಳು ಸಿಕ್ಕೋದು ಬಹಳ ಕಷ್ಟ. ಹಾಗೆ ಇದು ನಮ್ದು ನರ್ಸರಿ. ಆಮೇಲೆ ಇದು ಪ್ಲಾಸ್ಟಿಕ್ ಕೊಡಗಳನ್ನೆಲ್ಲ ನೀರಿಗೆ ಅಂತ ಎಲ್ಲ ತಂದು ಇಟ್ಕೊಂಡಿದ್ದಾರೆ. ಇದು